ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ಕಾರದ ಕಡೆಯಿಂದ ಬಸ್ನಲ್ಲಿ ಪ್ರಯಾಣ ಮಾಡುವಂಥವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಇತ್ತೀಚೆಗೆ ಬಸ್ ಟಿಕೆಟ್ ರೇಟ್ನ ಜಾಸ್ತಿ ಮಾಡಿದ್ರು. ಈಗ ಮತ್ತೊಂದು ರೇಟ್ನ ಜಾಸ್ತಿ ಮಾಡಿದ್ದಾರೆ. ಸೊ ಬಸ್ಸಲ್ಲಿ ಫ್ರೀ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥವರಿಗೆ ಒಂದು ಶಾಕಿಂಗ್ ನ್ಯೂಸ್ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವೇನಾದರೂ ಮೊದಲನೇ ಬಾರಿ ಜನಸಮಯ ಗ್ರೂಪ್ನ ನೋಡ್ತಾ ಇದ್ದು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಗಳನ್ನ ತಿಳಿಸೋದಿಲ್ಲ. ಎಲ್ಲ 100% ಯೂಸ್ಫುಲ್ ಇನ್ಫಾರ್ಮೇಷನ್ಗಳಷ್ಟೇ ತಿಳಿಸ್ಕೊಡ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ, ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಟಿಕೆಟ್ ರೇಟ್ನ 15% ಜಾಸ್ತಿ ಮಾಡಿತು. ಅದು ಎಲ್ಲ ರೀತಿಯ ಬಸ್ಗಳಲ್ಲೂ ಕೂಡ ಟಿಕೆಟ್ ರೇಟ್ನ 15% ಜಾಸ್ತಿ ಮಾಡಿಬಿಡ್ತು. ಎಲ್ಲ ಕಡೆ ವಿರೋಧ ಕೂಡ ವ್ಯಕ್ತ ಆಯಿತು. ಮಹಿಳೆಯರೇ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದೇನು ನಮಗೆ ಫ್ರೀ ಕೊಟ್ಬಿಟ್ಟು ನಮ್ಮ ಮನೆಯವರಿಂದ ನೀವು ಟಿಕೆಟ್ ಜಾಸ್ತಿ ಮಾಡ್ಕೊಂಡು ದುಡ್ಡು ತಗೋತಿದ್ದೀರಾ, ನಮಗೆ ಫ್ರೀ ಬಸ್ಗಳೇ ಬೇಡ, ನಮ್ಗೆ ಇದರಿಂದ ಅನಾನುಕೂಲ ಜಾಸ್ತಿ ಆಗ್ತಾ ಇದೆ, ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಅದಿನ್ನೂ ಚರ್ಚೆ ನಡೀತಾನೆ ಇದೆ. 15% ಜಾಸ್ತಿ ಮಾಡೋದು ಇನ್ನೂ ಮುಗ್ದೇ ಇಲ್ಲ. ಆಗಲೇ ಈಗ ಮತ್ತೊಂದು ಏರಿಕೆಯನ್ನು ಮಾಡಿದೆ ನಮ್ಮ ರಾಜ್ಯ ಸರ್ಕಾರ. ಹೌದು, ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ಹಾಗೆ ಪುರುಷರಿಗೆ ಟಿಕೆಟ್ ರೇಟ್ ಜಾಸ್ತಿ ಮಾಡಿಬಿಟ್ಟು ಈಗ ಮತ್ತೆ ಪುರುಷರಿಗೆ ಬಸ್ ಪಾಸ್ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಒಂದು ವಾರದ ಪಾಸ್ ಕೂಡ ರೇಟ್ ಜಾಸ್ತಿ ಆಗಿದೆ, ದಿನದ ಪಾಸ್ ಕೂಡ ರೇಟ್ ಜಾಸ್ತಿ ಆಗಿದೆ, ತಿಂಗಳು ಪಾಸ್ದು ಕೂಡ ಬಸ್ ಪಾಸ್ ರೇಟ್ ಎಲ್ಲ ಜಾಸ್ತಿ ಆಗೋಗಿದೆ. ಎಷ್ಟೆಷ್ಟಾಗಿದೆ, ಯಾರ್ಯಾರಿಗೆ, ಸ್ಟೂಡೆಂಟ್ಗೆ ಎಷ್ಟು, ಮತ್ತೆ ಕೆಲ್ಸಕ್ಕೆ ಹೋಗೋರು ಎಷ್ಟು, ವಾಯು ವಜ್ರ ಬಸ್ಸಲ್ಲಿ ಎಷ್ಟಿದೆ, ಡೈಲಿ ಪಾಸ್ದು ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ನಿಮಗೆ ಸ್ಕಿಪ್ ಮಾಡಿದ್ರೆ ಏನು ಗೊತ್ತಾಗಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ ಸಿಗದೆ ಹೋಗಬಹುದು. ಮೊದಲನೇದಾಗಿ ಡೈಲಿ ಪಾಸ್ದು ಎಷ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ. ನಾರ್ಮಲ್ ಆಗಿ ಡೈಲಿ ಪಾಸ್ ಎಷ್ಟು ರೂಪಾಯಿ ಇತ್ತು, 70 ರೂಪಾಯಿ ಇತ್ತು ಅಲ್ವಾ, ಅದನ್ನ ಈಗ 80 ರೂಪಾಯಿ ಆಗಿ ಬದಲಾವಣೆನ ಮಾಡಿದ್ದಾರೆ. ಅಂದ್ರೆ 10 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಸೊ ಇಷ್ಟು ದಿನ ನೀವು 70 ರೂಪಾಯಿ ಕೊಡ್ತಾ ಇದ್ರಿ, ಇನ್ನು ಮುಂದೆ 80 ರೂಪಾಯಿ ಹಣನ ಕೊಡಬೇಕಾಗುತ್ತೆ. ಇನ್ನು ವೀಕ್ಲಿ ಪಾಸ್ 300 ರೂಪಾಯಿ ಇತ್ತು, ಅದನ್ನ 350 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ಇನ್ನು ಮಂತ್ಲಿ ಪಾಸ್ ಇರುತ್ತಲ್ವಾ, ಅದು BMTC ಯಲ್ಲಿ 1050 ರೂಪಾಯಿ ಇತ್ತು, ಅದನ್ನ 1200 ರೂಪಾಯಿ ಮಾಡಿದ್ದಾರೆ. ಈಗ BMTC ಬಸ್ ಪಾಸ್ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಮಂತ್ಲಿ ಪಾಸ್ ಬಂದು 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ವಾರದ ಪಾಸ್ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಡೈಲಿ ಪಾಸ್ದು 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ವಜ್ರ ಬಸ್ಸಲ್ಲಿ ಓಡಾಡ್ತಾರಲ್ವಾ ಅಂಥವ್ರಿಗೆ 120 ರೂಪಾಯಿ ಇತ್ತು ಬಸ್ ಪಾಸ್, ಈಗ ಅದನ್ನ 140 ರೂಪಾಯಿಗೆ ಏರಿಕೆನ ಮಾಡಿದ್ದಾರೆ. ಇನ್ನು ವಜ್ರ ಬಸ್ಸಲ್ಲಿ ವೀಕ್ಲಿ ಪಾಸ್ ಇತ್ತಲ್ವಾ, ಅದು ಕೂಡ ಜಾಸ್ತಿ ಮಾಡಿದ್ದಾರೆ. ಮಂತ್ಲಿ ಪಾಸ್ನ 1800 ರೂಪಾಯಿ ಇದ್ದಿದ್ದನ್ನ 2000 ರೂಪಾಯಿಗೆ ಮಾಡಿದ್ದಾರೆ. ಅಂದರೆ 2000 ರೂಪಾಯಿ ಅಂದರೆ 200 ರೂಪಾಯಿ ಹೆಚ್ಚಿಗೆ ರೇಟ್ನ ಮಾಡಿದ್ದಾರೆ. ಇನ್ನು ವಾಯು ವಜ್ರ ಬಸ್ ಪಾಸ್ ಇರುತ್ತಲ್ಲ, ಅದು 3755 ರೂಪಾಯಿ ಇತ್ತು, ಅದನ್ನು ಈಗ 4000 ರೂಪಾಯಿಗೆ ಮಾಡಿದ್ದಾರೆ. ಮತ್ತು ಸ್ಟೂಡೆಂಟ್ ಬಸ್ ಪಾಸ್ ಇರುತ್ತಲ್ಲ, ವಜ್ರ ಬಸ್ದು 1200 ರೂಪಾಯಿ ಇದ್ದಿತ್ತು, 1400 ರೂಪಾಯಿ ಮಾಡಿದ್ದಾರೆ. ಅದರಲ್ಲೂ ಕೂಡ 200 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಒಂದು ಕಡೆ ಇದು ಬೇಜಾರಿನ ಸುದ್ದಿ ಅಂತಲೇ ಹೇಳಬಹುದು. ಯಾಕಂದರೆ ಸ್ಟೂಡೆಂಟ್ ಬಸ್ ಪಾಸ್ ಕೂಡ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ BMTCದು. ಒಂದಷ್ಟು ಜನ ಪ್ರಯಾಣಿಕರಿಗೆ ಇದು ಕಷ್ಟ ಆಗಬಹುದು. ಮತ್ತು ಮಹಿಳೆಯರಿಗೆಲ್ಲ ಫ್ರೀ ಕೊಟ್ಬಿಟ್ಟಿರ್ತಾರೆ, ಗಂಡು ಮಕ್ಳಿಗೆ ಟಿಕೆಟ್ ತೊಗೊತಾ ಇರ್ತಾರೆ, ಅಲ್ಲಿ ಫ್ರೀ ಕೊಟ್ಬಿಟ್ಟು ಇಲ್ಲಿ ಟಿಕೆಟ್ದು ರೇಟ್ ಜಾಸ್ತಿ ಮಾಡಿ ಬಸ್ ಪಾಸ್ದು ರೇಟ್ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ವಿರೋಧ ವ್ಯಕ್ತ ಆಗೇ ಆಗುತ್ತೆ. ಬಹಳಷ್ಟು ಮಹಿಳೆಯರು ಇದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈಗ ಫ್ರೀ ಬಸ್ಸೇ ನಮಗೆ ಬೇಡ ಅಂತ ಸ್ಟೂಡೆಂಟ್ಸ್ಗಳು ಕಂಪ್ಲೇಂಟು. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಯಾವಾಗಲೂ ಕೂಡ ಫುಲ್ ರಶ್ ತುಂಬ್ಕೊಂಡ್ಬಿಟ್ಟಿರುತ್ತೆ, ನಮ್ಮ ಸ್ಕೂಲ್ಗೆ ಹೋಗೋ ಕಷ್ಟ ಆಗುತ್ತೆ, ಫ್ರೀ ಬಸ್ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಅವರು ಒಂದಷ್ಟು ಕಡೆ ಹೇಳ್ತಾ ಇದ್ರೆ, ನಮ್ಮ ರಾಜ್ಯ ಸರ್ಕಾರ ಇಲ್ಲ, ಸ್ವಲ್ಪ ಜನ ಕಷ್ಟ ಆಗ್ತಿದೆ, ಅದರಿಂದ ಉಪಯೋಗ ಆಗ್ತಿರೋದೇ ಜಾಸ್ತಿ. ಫ್ರೀ ಬಸ್ ನಾವು ಕೊನೆ ಮಾಡೋದಿಲ್ಲ, ಅದನ್ನ ಕಂಪ್ಲೀಟ್ ಮಾಡ್ತೀವಿ, 5 ವರ್ಷ ಕೂಡ ಅದನ್ನ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ಇರ್ಸ್ಕೊಳ್ಳಿ, ಹೋಗ್ಲಿ, ತೊಂದರೆ ಇಲ್ಲ, ಬೇಜಾರಿಲ್ಲ, ಫ್ರೀ ಬಸ್ ಇದ್ರೆ ಏನು ತೊಂದರೆ ಇಲ್ಲ. ಬಟ್ ಈ ರೀತಿಯಾಗಿ ಬೆಲೆ ಹೆಚ್ಚಳ ಮಾಡ್ತಾ ಇದ್ದೀರಲ್ಲ, ಅದು ಬೇಜಾರು ಅಂತ ಮಹಿಳೆಯರು ಇದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಹಾಲಿನ ರೇಟ್ ಜಾಸ್ತಿ ಆಯಿತು, ಈಗ ನೀರಿನ ಬಿಲ್ ಜಾಸ್ತಿ ಆಯಿತು, ಬಸ್ ಪಾಸ್ ಜಾಸ್ತಿ ಆಯಿತು, ಬಸ್ ಟಿಕೆಟ್ ಎಲ್ಲದರಲ್ಲೂ ಕೂಡ ರೇಟ್ ಜಾಸ್ತಿ ಮಾಡ್ತಿದ್ದೀರಾ. ಇನ್ನೊಂದು ಕಡೆ ನಮಗೆ ನೀವು ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಕೊಡ್ತಾ ಇದ್ದೀರಾ ಅಂತ ತಮ್ಮ ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ರಾಜ್ಯ ಸರ್ಕಾರ ಬಸ್ಸಲ್ಲಿ ಓಡಾಡುವಂಥವರಿಗೆ, ಅದರಲ್ಲೂ ಕೂಡ BMTC ಬಸ್ಸಲ್ಲಿ ಓಡಾಡುವಂಥವರಿಗೆ ಕೊಟ್ಟಿರುವಂತಹ ಶಾಕಿಂಗ್ ನ್ಯೂಸ್ ಆಗಿತ್ತು. ಇದ್ರ ಬಗ್ಗೆ ಸಿಕ್ಕಿರೋ ಲೇಟೆಸ್ಟ್ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.